ನೋಡಿ ಬಂಧುಗಳು ಇವರು ಪಾಪ ಇವ್ರ ಅಜ್ಜಿ ಇವತ್ತು ತಾಲೂಕ್ ಆಫೀಸ್ ಮುಂದೆ ಬಂದು ಸುಮಾಜಿಯಿಂದ ಗೋಳಾಡ್ತಾರೆ. ಇವತ್ತು ನಮ್ ರೈಸ್ ಸಾಕ್ ಬಂದು ಹೇಳಿದ್ರು ಪಾಪ. ಇವ್ರ ವಿಚಾರ ಏನಂದ್ರೆ ಇವ್ರ ಹೆಸರು ಇವರು ಕಬ್ರಳ್ಳಿ ಗ್ರಾಮದವರು, ಹೆಸರು ಶಿವಮ್ಮ ಅಂತ ಇವ್ರ ಹೆಸರು ಪಾಪ. ನೋಡಿ ಇವ್ರಿಗೆ ಯಾವ್ದೇ ರೀತಿಯ ರೇಷನ್ ಅಲ್ಲಿ ಅಂಗಡಿಯಲ್ಲಿ ಅಕ್ಕಿ ಕೊಡ್ತಾ ಇಲ್ಲ, ಮತ್ತೆ ವೃದ್ಧಾಪ್ಯ ವೇತನಗಳು ಕೊಡ್ತಾ ಇಲ್ಲ. ಇದಕ್ಕೆ ಏನು ಮೂಲ ಕಾರಣ ಅಂತ ಇವರು ಸಾಕಷ್ಟು ಬಾರಿ ತಹಸೀಲ್ದಾರ್ ಕಚೇರಿಗೆ ಸುತ್ತಿ ಬೆಂಟಾಗಿದ್ದಾರೆ. ಇವತ್ತು ನಮ್ಮ ಪಾಪ ರೈಸ್ ಬಂದಿಲ್ಲ. ಸುಮಾರು ದಿನ ಸುತ್ತಿ ಸಾಕಾಗಿದ್ದಾರೆ. ಇವತ್ತು ನಮ್ ರೈಸ್ ಅಂತ ಕೇಳಿದ್ರು, ಬಂದು ನೋಡಿದ್ರೆ ಇವ್ರನ್ನ ಏನ್ ಶಿವಮ್ಮ ಅವ್ರು ಇಲ್ವೇ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಎಲ್ಲಾನು ಡಿಲೇಟ್ ಮಾಡಿದ್ದಾರೆ. ಅಂದ್ರೆ ಶಿವಮ್ಮ ಅವರು ತೀರೋಗಿದ್ದಾರೆ ಅಂತ ಒಂದು ಡಿಕ್ಲೇರ್ ಮಾಡಿ ಅವ್ರಿಗೆ ಯಾವುದೇ ರೀತಿಯ ಅನುದಾನಗಳು ಪಾಪ ತಲುಪ್ತಾ ಇಲ್ಲ. ಹಾಗಾಗಿ ನೀವು ನೋಡ್ತಾ ಇದ್ದೀವಿ, ಇವತ್ತು ಗುಂಡ್ಲುಪೇಟೆ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ನಮ್ಮ ರೈತ ಸಂಘ, ಸಾಮೂಹಿಕ ನಾಯಕತ್ವ ಕರ್ನಾಟಕ ರೈತ ಸಂಘ ಎಲ್ಲಾ ಕಾರ್ಯಕರ್ತರು ಬಂದಿದ್ದೀವಿ. ನೋಡ್ರಿ ಇದಕ್ಕೆ ಏನು ಉತ್ತರ ಕೊಡ್ತಾರೆ. ಬದುಕಿರುವಂತ ಒಬ್ಬ ವ್ಯಕ್ತಿಯನ್ನೇ ಇಲ್ಲ ಎಂದು ಅವರು ದಾಖಲೆ ಸೃಷ್ಟಿಸಿ ಪಾಪ ಈ ತರ ಒಂದು ಏನು ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದಾರೆ. ಅಂತವ್ರ ವಿರುದ್ಧ ಇವರು ತನಿಖೆ ನಡೆಸಲ್ಲ ಪಾಪ. ಬದುಕಿರೋಂತ ವ್ಯಕ್ತಿನ ಇವರು ಇಲ್ಲ ಅಂತ ಮಾಡಿದಾರಲ್ಲ, ಇದೆಂತ ನಾಚಿಕೇಡಿನ ಸರ್ಕಾರ ಇದು. ದಯವಿಟ್ಟು ಹೇಳ್ತಾ ಇದೀನಿ ನೋಡಿ, ಇಂಥ ವೃದ್ಧರಿಗೆ ದಯವಿಟ್ಟು ಪಾಪ ಅವ್ರಿಗೆ ಡಬಲ್ ಅನುದಾನಗಳನ್ನ ಕೊಡಿ. ಸಿಂಗಲ್ ಅಲ್ಲ, 1 to ಡಬಲ್ ಕೊಡ್ಬೇಕು ನೀವು ಇಂಥ ವೃದ್ಧರಿಗೆ. ಹಾಗಾಗಿ ಈ ಒತ್ತಾಯಿಸ್ತೀವಿ. ಏನೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಈ ನಮ್ಮ ವೃದ್ಧ ಶಿವಮ್ಮ ಅವರವ್ರಿಗೆ ದಯವಿಟ್ಟು ತಕ್ಷಣ ಅವ್ರಿಗೆ ಏನು ವೃದ್ಧಾಪ್ಯ ವೇತನಗಳು, ಅಕ್ಕಿ ಮತ್ತೆ ಪ್ರತಿಯೊಂದು ತಲುಪುವಂತ ಕಾರ್ಯವನ್ನ ಮಾಡಬೇಕು. ಮಾನ್ಯ ಶಾಸಕರೇ ದಯವಿಟ್ಟು ಇಂಥವರ ಈ ತರ ಗೋಲ್ಮಾಲ್ ಮಾಡಿದ್ದಾರೆ. ಇಂಥವ್ರಿಂದ ತಕ್ಷಣ ಒಂದು ತ್ವರಿತ ಆದೇಶವನ್ನ ಹೊರಡಿಸಿ ಈ ರೀತಿಯ ಮುಂದೆ ತೊಂದರೆಗಳು ಯಾರು ಕೂಡ ಆಗಬಾರ್ದು. ಪಾಪ ಅಜ್ಜಿಗೆ ಮಕ್ಕಳಿಲ್ಲ, ಪಾಪ ಅವ್ರು ಏನ್ ಮಾಡ್ಬೇಕು ಮುಂದಿನ ಜೀವನವನ್ನ. ಹಾಗಾಗಿ ಇವತ್ತು ನಾವು ಬೈದಿವಿ, ನೋಡೋಣ ಯಾವ ರೀತಿಯ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಅಂತ. ಓಕೆ ಬಂಧುಗಳೇ, ಮುಂದಿನ ವಿಡಿಯೋಗಳು ಹಾಕೋಣ.